ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಎಸ್ಪೈ ಫೋಟೋಗ್ರಫಿ ಅಲಿಯಾಸ್ ಶ್ರೀಯಕ್ಷ್. ಇವತ್ತು ಮಾಮೂಲಿ ಥರನೇ ನಾನು ಫೋಟೋಗ್ರಫಿ ಮಾಡೋಕ್ಕೆ ಅಂತ ಬಂದಿದ್ದೆ. ಆಗ ಐ ಸಾ ಸಮಥಿಂಗ್. ಓಕೆ, ಆ್ಯಸ್ ಯು ಆಲ್ ನೋ, ಐ ಆಮ್ ಅ ನೇಚರ್ ಆ್ಯಂಡ್ ವೈಲ್ಡ್ ಲೈಫ್ ಮೊಬೈಲ್ ಫೋಟೋಗ್ರಾಫರ್. ಐ ಫೆಲ್ಟ್ ಇಟ್ಸ್ ಟೂ ಮಚ್ ಕ್ಯೂಟ್. ಲೆಟ್ ಮಿ ಶೋ ಇಟ್ ಟು ಯು ಪೀಪಲ್ ಆಲ್ಸೋ. ಈ ಮರಕುಟಿಕನ ಬ್ಲ್ಯಾಕ್ ರಮ್ಡ್ ಫ್ಲೇಮ್ ಬ್ಯಾಕ್ ವುಡ್ಪೆಕರ್ ಅಂತ ಕರೀತರು. ಇದನ್ನ ಲೆಸ್ಸರ್ ಗೋಲ್ಡನ್ ಬ್ಯಾಕ್ಡ್ ವುಡ್ಪೆಕರ್ ಅಂತಾನೂ ಕೂಡ ಕರೀತರು. ಈ ಮರಕುಟಿಕ ಅದರ ಚಿನ್ನದ ಹಳದಿ ಬೆನ್ನು, ಕಪ್ಪು ಪೃಷ್ಠ ಮತ್ತು ಕಪ್ಪು ಗಂಟ್ಲಿಗೆ ಹೆಸರುವಾಸಿ. ಇದರ ಸೈಂಟಿಫಿಕ್ ನೇಮ್ ಡೈನೋಪಿಯಂ ಬೆಂಗಾಲೆನ್ಸ್ ಅಂತ. ಫಾರ್ ಮೈ ಸರ್ಪ್ರೈಸ್, ಒಂದಲ್ಲ ಎರಡು ಮರಕುಟಿಕ ಇದ್ದಿತ್ತು. ಎನಿವೇಸ್, ಇಟ್ಸ್ ಟೂ ಮಚ್ ಅಡೋರೇಬಲ್. ವೀಕ್ಷಕರೇ, ಈ ಹಕ್ಕಿ ಹೆಸರು ಸ್ಪಾಟೆಡ್ ಫ್ಲೈ ಕ್ಯಾಚರ್, ಅಂದರೆ ಚುಕ್ಕೆ ನೊಣ ಹಿಡುಕ ಅಂತ. ಈ ಹಕ್ಕಿ ಹೆಚ್ಚಾಗಿ ಬೇಟೆ ಆಡುವುದು ಗಾಳಿಯಲ್ಲಿ ಹಾರ್ತಾ ಇಪ್ಪು ಕೀಟಗಳನ್ನ. ಅಲ್ಲಿಂದ ಈಚಿ ಬದಿ ಬಂದೆ. ನಮ್ಮ ಕುಂದಾಪುರದ ವೆದರ್ ದಿನೇ ದಿನೇ ಹೆಂಗೆ ಆತ ಇತ್ತು ಕೇಂದ್ರೆ, ಮನೆಗೆ ಇಪ್ಪು ಕಾತಾ ಇಲ್ಲ, ಹೊರಗೆ ಬಪ್ಪು ಕಾತಾ ಇಲ್ಲ. ಮನೆ ಬದಿ ಇದ್ದರೆ ಸೆಕಿಗಾರ, ಹೊರ ಬದಿ ಬಂದರೆ ಬಿಸಿಲು ಕಾರ. ಅದು ಈ ಸಮುದ್ರ ಬದಿ ತ್ರಾಸಿ, ಮರವಂತೆ, ಪಡುಕೋಣೆ ಈ ಲೈನಾಗಿದ್ದವರಿಗಂತೂ ಕೇಮ್ದೆ ಬೇಡ. ಉಪ್ಪು ನೀರಾದ್ರಿಂದ ಹೆವಿ ಸೆಕಿ. ಆನಿಕಲ್ ಮಳ್ಳಿ ಎಲ್ಲೆಲ್ಲೋ ಬಂತೊಬ್ರು ಮಾರೆ, ನಮ್ಮ ಕುಂದಾಪುರ ಬದಿ ಬರಲ್ಲ ಸಾಯಿಲಿ ಅತ್ಲಾಗೆ. ಎಲ್ಲರೂ ಬಂದಿರೋ ಒಂಚೂರು ನೆಲರು ತಂಪಾತಿತ್ತು. ಆ್ಯಕ್ಚುಲಿ ನಾನು ಇನ್ನೇನು ಮನೆ ಕಡೆ ಹೊರಟಿದ್ದೆ, ಅಷ್ಟರಲ್ಲಿ ಬರ್ತಾ ಕೆರೆ ಕಡೆ ನೋಡಿದೆ ಒಂದು ರ್ಯಾಟ್ ಸ್ನೇಕ್, ಅಂದರೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೈಸ್ರಾವ್ ಅಂತೀವಿ. ಒಂದು ಕಪ್ಪೆನ ಎತ್ತಾಕೊಂಡು ಹೋಗ್ತಿದ್ನ ನೋಡಿದೆ. ನಿಮಗೂ ತೋರಿಸ್ತೀನಿ ರೀ. ದಿಸ್ ಇಸ್ ಅ ರ್ಯಾಟ್ ಸ್ನೇಕ್. ನಮ್ಮ ಕುಂದಾಪುರ ಸೈಡಲ್ಲೇ ಇದನ್ನು ಹೈಸ್ರಾವ್ ಅಂತ ಕರೀತು. ನಮ್ಮ ಸೈಡಲ್ಲೇ ಇದು ಕಾಮನ್ ಆಗಿ ರೆಗ್ಯುಲರ್ಲಿ ನೋಡ್ಲಿಕ್ಕೆ ಸಿಕ್ಕುತ್ತೋ. ಹೆಚ್ಚಾಗಿ ಇದು ದೊಡ್ಡ ಹಾವು ಮಾತ್ರ ನೋಡ್ಲಿಕ್ಕೆ ಸಿಕ್ಕುತ್ತೋ. ಇದರ ಮರಿಗಳು ಕಾಣ್ಲಿಕ್ಕೆ ಸಿಕ್ಕುತ್ತೆ ತುಂಬ ಅಪರೂಪ. ಸ್ವಭಾವತಃ ಈ ಹಾವು ತುಂಬ ಪಾಪ. ಬಟ್ ಅದೇನಾದರೂ ಬೇಟೆ ಆಡುವಂಥ ಸಂದರ್ಭದಲ್ಲಿ ನೀವು ಅದರ ಬೇಟೆನ ತಪ್ಸಕ್ಕೆ ಹೋದೆ ಅಥವಾ ಅದನ್ನೇನಾದರೂ ಡಿಸ್ಟರ್ಬ್ ಮಾಡಿದರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಈ ಹಾವು ತುಂಬ ವೇಗವಾಗಿ ಚಲಿಸುತ್ತೆ ಆ್ಯಂಡ್ ಇಟ್ಸ್ ನಾನ್ ವೆನೆಮಸ್. ಒಂದು ಪಕ್ಷ ಈ ಹಾವೇನಾದರೂ ನಿಮಗೆ ಕಚ್ಚಿದರೆ ನಿಮ್ಮ ದೇಹಕ್ಕೆ ಯಾವುದೇ ರೀತಿ ವಿಷ ಏರುವುದಿಲ್ಲ. ಈ ಹಾವು ಟಾಯಸ್ ಮ್ಯುಕೋಸಿಸ್ ಎಂಬ ಪ್ರಭೇದದ ಕೊಲುಬ್ರಿಡೈ ಎಂಬ ಕುಟುಂಬಕ್ಕೆ ಸೇರಿದ್ದು. ಆ ಗ್ರಿಪ್ಪನ್ನು ನೋಡಿ ಗೈಸ್, ಆ ನೀರಿನಲ್ಲೂ ಎಷ್ಟು ಗಟ್ಟಿಯಾಗಿ ಆ ಕಪ್ಪಿನ ಕಚ್ಚಿ ಹಿಡ್ಕೊಂಡಿತ್ತಂತ. ಇನ್ನೂ ಒಂಚೂರು ಕ್ಲಿಯರ್ ಆಗಿ ವಿಡಿಯೋ ಮಾಡ್ಲಿಕ್ಕಿತ್ತು, ಬಟ್ ಕೆಳಗಡೆ ತುಂಬ ನೀರಿದ್ದಿತ್ತು. ಅಷ್ಟು ಕೆಳಗೆ ಹೋಗೋಕ್ಕಾಗೋದಿಲ್ಲ. ಆಲ್ಮೋಸ್ಟ್ ಅರ್ಧ ಕೆಳಗೆ ಬಂದಿದೆ ನಾನು ಆಲ್ರೆಡಿ. ಈ ವಿಡಿಯೋದಾಗೆ ಇಷ್ಟು ಸಾಕು ಅನ್ಕಂತೆ. ಹಂಗಾರೆ ನೆಕ್ಸ್ಟ್ ವ್ಲಾಗಾಗೆ ಸಿಕ್ಕುವಲ್ಲ. ಒಂದು ನಿಮಿಷ, ನಮ್ಮ ಕಂಟೆಂಟ್ ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಪ್ಪ ಅಲ್ಲ.